ಅವನ್ನ ಪ್ರೀತಿಸದೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ನಮಸ್ಕಾರ ಗುರು, ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಬೆಳಗ್ಗೆ 3:30 ಕ್ಯಾಬ್ ಹತ್ತು ಕೂತ್ಕೊಂಡೆ. ಹಂಗೆ ಕೂತ್ಕೊಂಡಿದ್ದ ತಕ್ಷಣ ಒಂದು ರೌಂಡ್ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋಣ ಅಂತ ನಿದ್ದೆ ಬರುತ್ತೆ ಅಂದ್ಕೊಂಡ್ರೆ ಬಂದಿದ್ದು ನಿದ್ದೆ ಅಲ್ಲ, ನಮ್ಮ ಆಫೀಸ್. ಕಂಡುಬಿಟ್ಟು ನೋಡ್ತೀನಿ ನಮ್ಮ ಮನೆ ಹತ್ರ ಟೆಕ್ ಪಾರ್ಕ್ಗೆ ಡ್ರೈವರ್ ಅಣ್ಣ ಬರ್ಸಾಡ್ಕೊಂಡು ಕರ್ಕೊಂಬಿಟ್ಟಿದ್ದಾರೆ. ಹೋಗಲಿ, ನಮ್ಮ ಮನೆ ಹತ್ರ ಪಾರ್ಕ್ ಗೊತ್ತಲ್ಲ, ಅಷ್ಟು ಬೆಳಗಿನ ಜಾವ ಫುಲ್ ಲೈಟ್ಸ್ ಎಲ್ಲ ಆನ್ ಆಗಿರುತ್ತೆ, ಪಳ ಅಂತ ಇರುತ್ತೆ. ಅದನ್ನು ನೋಡಿಕೊಂಡು ಮೆಲ್ಲಕ್ಕೆ ಆಫೀಸ್ ಕಡೆ ಪಯಣ. ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ನೀಟಾಗಿ ಮೆಟ್ಲು ಒಂದು ರೌಂಡ್ ಹತ್ಕೊಂಡು ಸ್ವೈಪ್ ಇನ್ ಮಾಡಿ ಲಾಗಿನ್. ಒಳಗಡೆ ಹೋಗ್ತಾ ಇರೋದೆ, ಲಿಫ್ಟು ಬಟನ್ ಪ್ರೆಸ್ ಮಾಡೋದು, ಲಿಫ್ಟ್ ಒಳಗೆ ಹೋಗ್ತಾ ಇರೋದೆ. ನಮ್ಮ ಫ್ಲೋರು 10ನೇ ಫ್ಲೋರು. ಲೆಟ್ಸ್ ಗೋ. ಬಾ 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 ಬಂತು ಫ್ಲೋರು ಬಂದ್ಬಿಡ್ತು. 4 ಗಂಟೆಗೆಲ್ಲ ಲಾಗಿನ್. ಹಂಗೆ ಒಂಚೂರು ಫ್ಲೋರ್ನೆಲ್ಲ ಬ್ಲರ್ ಮಾಡಿದ್ದೀನಿ, ಪ್ರೈವಸಿ ಪಾಲಿಸಿ. ಸೊ ಫ್ಲೋರ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಏನು ಅಂದರೆ, 1-2 ಗ್ಲಾಸ್ ನೀರು ಕುಡಿದ್ಬಿಡೋದು, ಬಿಸಿನೀರು. ಸ್ವಲ್ಪ ವಾಮ್ ವಾಟರ್ ಕುಡಿದ್ಬಿಟ್ಟು ಡೇ ಸ್ಟಾರ್ಟ್ ಮಾಡೋಕ್ಕೆ ಒಂದೊಳ್ಳೆ ಕಿಕ್ಕು. ಗ್ಲಾಸ್ ಎತ್ತಿಟ್ವಾ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ನಾರ್ಮಲಾಗಿ ವಾಶ್ರೂಮ್ಗೆ ಹೋಗ್ಬಿಟ್ಟು ನೀಟಾಗಿ ಫ್ರೆಶ್ ಅಪ್ ಆಗಿ ಫುಲ್ಲು ಹೇರ್ ಸ್ಟೈಲೆಲ್ಲ ಸೆಟ್ ಮಾಡಿಕೊಂಡು ಒಂದು ರೌಂಡು ಮುಖಕ್ಕೆ ನೀರು ಹಾಕ್ಕೊಂಡು ನಿದ್ದೆ ಮಾಡಬಾರ್ದಲ್ಲ ಅಂತ. ಸೊ ಅಷ್ಟು ಬೆಳಗಿನ ಜಾವ ಶಿಫ್ಟಲ್ಲಿ ಗೊತ್ತಲ್ಲ, ಒಂದು 3-4 ಸತಿ ತೊಳಿತೀನಿ ಮುಖನ. ಯಾಕಂದರೆ ಬೆಳಗ್ಗಿನ ಜಾವನೇ ಎದ್ಬಿಟ್ಟು ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ನಿದ್ದೆ ಬರುತ್ತೆ. ಸೊ ಹಂಗೆ 100 ಪಿಕ್ಚರ್ ಆಫರ್ ಬಂದಿದೆ ಸರ್. ನಾನೇ ಆ್ಯಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಸವಾಸ ಬೇಡ ಅಂತ ಬಿಟ್ಟಿದ್ದೀನಿ. ನೀಟಾಗಿ ಆಲ್ ಸೆಟ್ ಟು ಗೋ ಅಂದ್ಬಿಟ್ಟು ಲೆಟ್ಸ್ ಗೋ ರಾಕೇಶ್ ಅಂದ್ಬಿಟ್ಟು ಫ್ಲೋರ್ಗೆ ಹೋಗ್ತಾ ಇರೋದೆ. ನಡ್ಕೊಂಡು ಟಕ ಅಂತ ನಡ್ಕೊಂಡು ಹೋಗಿ ನಮ್ಮ ಬೆಳಗಿನ ದಿನಚರಿ ಏನು ಅಂದರೆ, ಲಾಗಿನ್ ಆಗಿಬಿಟ್ಟು ಇಮೇಲ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೆಲಸಗಳದ್ದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ವಾಕ್ ಥರ ಹೋಗಿ ನಮ್ಮ ಆಫೀಸ್ದು ಇದು ಗ್ಲಿಮ್ಸ್ ನಿಮ್ಗೊಂಚೂರು ನೋಡಲಿ ಅಂತ. ಇದೊಂದು ಸಿಟ್ಟಿಂಗ್ ಏರಿಯಾ, ಆರಾಮಾಗಿ ಕೂತ್ಕೊಂಡು. ಇಲ್ಲೂ ಅಷ್ಟೇ ಒಂದು ಮೀಟಿಂಗ್ ಪಾಯಿಂಟು ಅಥವಾ ನಾರ್ಮಲಾಗಿ ಕ್ಯಾಶುಯಲಾಗಿ ಮಾತಾಡ್ಕೊಂಡು ಕೂರೋಕ್ಕೆ. ಹಿಂಗೆಲ್ಲ ಮಾಡಿದ್ಮೇಲೆ ಟೀ ಕಾಫಿ ಮಿಲ್ಕ್ ಟೈಮ್. ಸೊ 14th ಫ್ಲೋರಿಗೆ ಹೋದ್ವಾ. ಒಂದು ನಾವು ಬಾದಾಮ್ ಹಾಲು ಬನ್ನು ತಗೊಂಡು ತಿಂದು ಆರಾಮಾಗಿ ಮತ್ತೆ ಮೆಟ್ಲಿಟ್ಕೊಂಡು ಬಂದು ಫ್ಲೋರಿಗೆ ಮತ್ತೆ ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇನ್ನು ನೆಕ್ಸ್ಟ್ ಬ್ರೇಕು ನಮ್ಮ ಬ್ರೇಕ್ಫಾಸ್ಟ್ ಬ್ರೇಕು. ಕೆಲಸಗಳು ಅಷ್ಟೊತ್ತು ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೋಗೋದು. ಫುಲ್ ಹಾರ್ಡ್ ವರ್ಕಪ್ಪ ನಂದು, ಹೇಳಿದ್ದೀನಿ. ಸ್ಮಾರ್ಟ್ ವರ್ಕು ಹಾರ್ಡ್ ವರ್ಕು ಮಿಕ್ಸ್ ಆಗಿ ಮಾಡೋದು ನಾವು. ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತ. ಬ್ರೇಕ್ಫಾಸ್ಟ್ ಟೈಮ್ ಅಂದ್ಬಿಟ್ಟು ಒಂದು 7:15, 7:30 ಹಂಗೆ ಹೊರಡ್ತೀನಿ. ಇವತ್ತು ನಮ್ಮ ಹಳೆ ಟೀಮ್ ಅವರೆಲ್ಲ ಸಿಕ್ಕಿದ್ರು. ಅವ್ರನ್ನೂ ಒಂದು ರೌಂಡು ವೀಡಿಯೋಗೆಲ್ಲ ಹಾಕ್ಬಿಟ್ಟು ನೋಡಿ, ಫುಲ್ಲು ನಾಚಿಕೆ. ಇವರೆಲ್ಲ ನನ್ನ ಫ್ರೆಂಡ್ಸು, ನನ್ನ ಆಫೀಸ್ ಕೊಲೀಗ್ಸ್. ಸೊ ಇವ್ರನ್ನೆಲ್ಲ ವೀಡಿಯೋಲ್ಲಿ ಹಾಕಿ ನಮ್ಮ ಪೃಥ್ವಿನ ಕರ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ. 7:15, ನಾರ್ಮಲಾಗಿ 7:15, 7:30 ಬ್ರೇಕ್ಫಾಸ್ಟ್ಗೆ ಹೋಗ್ಬಿಡ್ತೀನಿ. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ಫ್ಲೋರು ಒಂದು 8-8:15 ಒಳಗೆ ಫ್ಲೋರು ಬಂದು ಮೀಟಿಂಗ್ಸ್ ಏನಾದರೂ ಇದ್ದರೆ ಜಾಯಿನ್ ಆಗಿ ಮೀಟಿಂಗ್ಸಲ್ಲಿ ಒಂದಷ್ಟೊತ್ತು ಮಾತಾಡಿಕೊಂಡು ಫುಲ್ಲು ಜಾಲಿ ಇದೆಲ್ಲ ಮಾಡಿ, ನಮ್ಮ ಮೀಟಿಂಗ್ ಆದಮೇಲೆ ನಮ್ಮ ಹಳೆ ಟೀಮ್ ಅವ್ರದ್ದು ಮೀಟಿಂಗ್ ನಡೀತಾಯಿತ್ತು, ಅವ್ರಿಗೊಂಚೂರು ಡಿಸ್ಟರ್ಬ್ ಮಾಡಿ ಸುಮ್ಮನೆ ಇದೆಲ್ಲ ಜಾಲಿ, ಜಸ್ಟ್ ಫಾರ್ ಫನ್. ಆಮೇಲೆ ಒಂದು 11 ಗಂಟೆಗೆ ನೀಟಾಗಿ ಆಚೆ ಬಂದು ಒಂದು ವಾಕು, ಸ್ವಲ್ಪ ಬ್ರೇಕ್ ತೊಗೊತಾ ಇರಬೇಕು. ಇಲ್ಲಾಂದರೆ ಕೂತು ಊಷ್ಟಾಗ್ಬಿಡುತ್ತೆ ಬೆನ್ನೆಲ್ಲ. ಹಂಗೆ ಒಂದು ವಾಕು, ಸುಮ್ಮನೆ ಪರಿಸರನ ನೋಡೋಕೆ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಟೆಕ್ ಪಾರ್ಕಲ್ಲಿ.
ಹಿಂಗೆ ಗ್ರೀನರಿ ನೋಡಿಕೊಂಡು ಉಸಿರಾಡ್ಕೊಂಡು ವಾಪಸ್ಸು ಫ್ಲೋರಿಗೆ ಬಂದ ಕೆಲಸ ಮಾಡಿದ್ವಾ ಅಂತ ಕೂತ್ಕೊಳ್ಳೋದು. ಇದೆಲ್ಲ ಮುಗಿಸಿ ಆಗಸ್ಟಲ್ಲಿ ಆಗೋಯ್ತು, ಟೈಮ್ ಆಗೋಯ್ತು 1 ಗಂಟೆ. 1:30 ಕ್ಯಾಬ್ ಆಚೆ ಬರುತ್ತೆ. ಹೋಗ್ತಾ ಇರೋದು ಬ್ಯಾನಾಗಿ ಮಲ್ಕೊಂಡು ಕ್ಯಾಬಲ್ಲಿ ಮನೆಗೆ ಹೋಗ್ತಾ ಇರೋದು. ಇದಿಷ್ಟು ಇವತ್ತಿನ ವೀಡಿಯೋ ಗಾಯ್ಸ್. ಆಮೇಲೆ ಇನ್ನೊಂದು, ಈ ಕಾರಲ್ಲಿ ಒಂದು ಒಳ್ಳೆ ಮಸ್ತ್ ಲೈನ್ ಹಾಕ್ತಾನೆ ನೋಡಿ. ಏನು ಅಂದರೆ, ದಾನ ಮಾಡು ಕಾಣದ ಹಾಗೆ, ಬದುಕಿ ನೋಡು ಅಪ್ಪು ಹಾಗೆ. ಮಸ್ತು. ಹಿಂಗೆ ಇದೇನ ಎಂಡ್ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಟ್ಟೆಗೆ ದುಡ್ಡು ಹಾಕ್ಬಿಟ್ಟು ದೇವ್ರ ಕೈ ಮುಗಿತಾರೆ. ಸಾಯಂಕಾಲ ನಾನು ಹಾಕೋ ವಿಡಿಯೋಗೆ ಬಂದು ಲೈಕ್ ಕೊಟ್ಬಿಟ್ಟು ಕಮೆಂಟ್ ಹಾಕ್ತಾರೆ ಅಷ್ಟೇ.